ವೆಲ್ಕಮ್ ಬ್ಯಾಕ್ ಟು ಜ್ಞಾನಕಾಶಿ ಅಕಾಡೆಮಿ. ತಮಗೆಲ್ಲರೂ ಕೂಡ ಈ ಒಂದು ಚಾನಲ್ಗೆ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಾಗಿ GPSTR ಎಕ್ಸಾಮಿನೇಷನ್ ಮತ್ತು TET ಎಕ್ಸಾಮಿನೇಷನ್ ಮತ್ತು HSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಮುಖ್ಯವಾಗಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದ್ದ ಸಮಾಂತರ ಶ್ರೇಣಿಗಳು, ಇದರ ಒಂದು ರಿವಿಷನ್ ಕ್ಲಾಸಸನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಇಂದಿನ ಒಂದು ಕ್ಲಾಸ್ನಲ್ಲಿ ಕೆಲವೊಂದು ಉದಾಹರಣೆಗಳನ್ನು, ಬೇಸಿಕ್ ಆಗಿರುವಂಥ ಫಾರ್ಮುಲಾಗಳನ್ನು ನೋಡಿದ್ರಿ. ಇವಾಗ ಮುಂದುವರೆದು ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನು ನಾವೀಗ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ನೀವೇನು ಮಾಡಿ ಸಬ್ಸ್ಕ್ರೈಬನ್ನು ಮಾಡಿಕೊಡಿ. ಸೊ ಇವಾಗ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುವಂಥ ಇದು ಒಂದು ಪ್ರಶ್ನೆಯಾಗಿದೆ. ಸುಮಾರು ಸಾರಿ ಈ ರೀತಿಯಾದ ಎಕ್ಸಾಮ್ನಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನಪ್ಪ ಪ್ರಶ್ನೆ ಇದೆ? ಒಂದು ಸಮಾಂತರ ಶ್ರೇಣಿಯ 8ನೇ ಪದ 17 ಆಗಿದೆ, 19ನೇ ಪದ 39 ಆಗಿದೆ. ಹಾಗಾದರೆ 25ನೇ ಪದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ನಮಗೆ ಇಲ್ಲಿ 8ನೇ ಪದವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಏನಂತ ಕರಿತೀವಪ್ಪ? ಅದನ್ನು ನಾವು T8 = 17 ಅಂತ ಬರೀಬೇಕು. 19ನೇ ಪದವನ್ನು T19 = 39, ನಮಗೆ T25ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಇವಾಗ ಇಷ್ಟನ್ನು ಕೊಟ್ಟಾಗ ನಾವು ಒಂದು ಸರಳವಾಗಿರುವಂಥ ಒಂದು ಸೂತ್ರವನ್ನು ಉಪಯೋಗಿಸಿಕೊಂಡು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಇಲ್ಲಿ ಕಂಡುಹಿಡಿಬೋದು. ಅದು ಸೂತ್ರ ಏನಂತ ಇಲ್ಲಿ ನೋಡ್ತಾ ಬನ್ನಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಸೂತ್ರ. ಇದು ಸಮಾಂತರ ಶ್ರೇಣಿ ಈ ರೀತಿಯಾಗಿ ಎರಡೂ ಪದಗಳ 8ನೇ ಪದ 17 ಆಗಿದೆ, 19ನೇ ಪದ 39 ಆಗಿದೆ. ಈ ರೀತಿಯಾಗಿ ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯಲು ಬಳಸುವಂತಹ ಸೂತ್ರ D = TP - TQ / P - Q. ಹಾಗಾದರೆ TP ಅಂದರೆ ಏನು? ಈಗ ನೀವು ಮೊದಲಿಗೆ 19ನೇ ತಗೋಬೋದು ಅಥವಾ 8ನೇ ತಗೋಬೋದು. ಚಿಕ್ಕ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ದೊಡ್ಡ ಸಂಖ್ಯೆಯಿಂದ ಮೈನಸ್ ಮಾಡ್ತಾ ಬನ್ನಿ. T19 - T18. T19 ಅಂದರೆ ಎಷ್ಟಿದೆ? 39 ಇದೆ. T18 8 ಅಂದರೆ 17 ಇದೆ. ಈಗ P - Q ಅಂತಂದರೆ 19 - 8. ಇದು ಹೋಲ್ nth ಟರ್ಮ್ ಇದೆ. ಓಕೆ, ಇಲ್ಲಿ ಇದು nth ಎಷ್ಟನೇ ಟರ್ಮ್ ಅನ್ನೋದನ್ನು ಮೇಲ್ಗಡೆ ಬರೀಬೇಕು, ಎಷ್ಟನೇ ಪದ ಅನ್ನೋದನ್ನು ಕೆಳಗಡೆ ಬರೀಬೇಕು. ಈ ರೀತಿಯಾಗಿ 39 - 17 ಅಂದಾಗ 22, 19 - 8 ಅಂದಾಗ 11. ಸಾಮಾನ್ಯ ವ್ಯತ್ಯಾಸ ಈ ಎರಡು ಸಿಗುವಂಥದ್ದು. ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಈಗ ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ, ಕಂಡುಹಿಡಿದ್ವಿ. ಈ D ವ್ಯಾಲ್ಯೂವನ್ನು, ಈ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಯಾವುದಾದ್ರೂ ಒಂದು ಸಮಾಂತರ ಶ್ರೇಣಿಯಲ್ಲಿ ನಾವೇನು ಮಾಡಬೇಕು? ಅಪ್ಲೈಯನ್ನು ಮಾಡಬೇಕು. ಸೊ ಇವಾಗ ನಾವು T8 = 17 ಪರಿಗಣಿಸೋಣ. ಸಮಾಂತರ ಶ್ರೇಣಿ 8ನೇ ಪದವನ್ನು ಸಾಮಾನ್ಯ ರೂಪದಲ್ಲಿ ನಾವು ಬರೆದಾಗ A + 7D ಅಂತ ನಮಗೆ ಸಿಗುತ್ತೆ, = 17. ಸೊ ಇವಾಗ ನಾವು D ವ್ಯಾಲ್ಯೂವನ್ನು ಈ ಒಂದು D ಪ್ಲೇಸ್ನ D = 2 ಅಂತ ಅಪ್ಲೈ ಮಾಡಿದಾಗ A = 3 ಅಂತ ಬರುತ್ತೆ. ಈಗ A ವ್ಯಾಲ್ಯೂ ಸಿಕ್ಕಾಯಿತು, ಸಾಮಾನ್ಯ ವ್ಯತ್ಯಾಸ ಕೂಡ ಸಿಕ್ಕಾಗಿದೆ. ಈಗ ನಾವು nth ಟರ್ಮನ್ನು ಕಂಡುಹಿಡಿಯುವಂಥ ಸೂತ್ರದಲ್ಲಿ A ಮತ್ತು D ವ್ಯಾಲ್ಯೂವನ್ನು ಅಪ್ಲೈ ಮಾಡಿ ನಾವು ಏನು ಮಾಡಬೇಕಪ್ಪ ಅಂದರೆ 25ನೇ ಪದವನ್ನು ಕಂಡುಹಿಡ್ಕೋಬೇಕು. ಮೊದಲನೇ ಪದ 3, 25ನೇ ಪದ 25 - 1, ಸಾಮಾನ್ಯ ವ್ಯತ್ಯಾಸ 2 ಅಂದಾಗ T25 = 51 ಅಂತ ಹೇಳಿ ನಮಗೆ ಆನ್ಸರ್ ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಲು ಇನ್ನೊಂದು ಪರ್ಯಾಯ ವಿಧಾನ ಕೂಡ ಇದೆ. ಈ ಎರಡರಲ್ಲಿ ಕೂಡ ಯಾವ ಒಂದು ವಿಧಾನದಲ್ಲಿ ನೀವು ಸಾಲ್ವ್ ಮಾಡಿದರೂ ಕೂಡ ಮಾರ್ಕ್ಸ್ ಬರುವಂಥದ್ದು. ಸೊ ಪರ್ಯಾಯ ವಿಧಾನ ಏನಪ್ಪ ಅಂತ ನಾವು ಇಲ್ಲಿ ನೋಡೋದಾದರೆ, ಈ ಒಂದು T18 ಅಂದರೆ A + 7D = 17, 19 ಅಂದರೆ A + 18 = 39. ಸೊ ಇವಾಗ ಎರಡು nth ಟರ್ಮನ್ನು ಒಂದರಲ್ಲಿ ಒಂದು ಮೈನಸ್ ಮಾಡಿದಾಗ, ಇಲ್ಲಿ ಸಬ್ಸ್ಟ್ರ್ಯಾಕ್ಟ್ ಮಾಡಿದಾಗ D = 2 ಅಂತ ಬರುತ್ತೆ. ಈ ಒಂದು D ವ್ಯಾಲ್ಯೂವನ್ನು ಯಾವುದಾದ್ರೂ ಒಂದು ಸಮಾಂತರ ಶ್ರೇಣಿಯಲ್ಲಿ ಅಪ್ಲೈ ಮಾಡಿದಾಗ A ವ್ಯಾಲ್ಯೂ ಕೂಡ ಸಿಗುತ್ತೆ. ಈಗ A ಮತ್ತು D ವ್ಯಾಲ್ಯೂಗಳು ಸಿಕ್ಕಾಗ ಇವುಗಳನ್ನು ನಾವು nth ಟರ್ಮಲ್ಲಿ ಅಪ್ಲೈ ಮಾಡಿ ನಾವಿಲ್ಲಿ 25ನೇ ಪದದ ಒಂದು ಉತ್ತರವನ್ನು ನೋಡ್ಬೋದು. ನೆಕ್ಸ್ಟು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ. ಇದು ಕೂಡ 4ನೇ ಪದ 17 ಆಗಿದೆ, 10ನೇ ಪದ ಏನಾಗ್ತಾ ಇದೆ ಅಂದರೆ ಇಲ್ಲಿ 4ನೇ ಪದ ಏನಿದೆ ಅಂದರೆ 17 ಆಗಿದೆ. 10ನೇ ಪದವು 7ನೇ ಪದಕ್ಕಿಂತ 12 ಹೆಚ್ಚಾಗಿದೆ.
12 ಹೆಚ್ಚಾಗಿರುವಂತೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇಲ್ಲಿ 12 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. 12 ಪಟ್ಟು ಹೆಚ್ಚಾಗಿದೆ ಅಂತಂದರೆ ಏನು ಮಾಡಬೇಕು? 12 ಹೆಚ್ಚಾಗಿದೆ ಅಂದರೆ ಏನು ಮಾಡಬೇಕು ನೋಡೋಣ. ಸೊ ಇವಾಗ 4ನೇ ಪದವನ್ನು ಕೊಟ್ಟಿದ್ದಾರೆ. ಇದು 4ನೇ ಪದ. 10ನೇ ಪದ ಕೂಡ ಕೊಟ್ಟಿದ್ದಾರೆ, ಅದು 10ನೇ ಪದ. ಈ ಎರಡೂ ಪದಗಳನ್ನು ಏನು ಮಾಡಬೇಕು ಅಂದರೆ ನಾವು ಈ ಒಂದು ಪ್ರಶ್ನೆಯಲ್ಲಿ ಹೇಳಿರುವ ಹೇಳಿಕೆ ರೂಪದಲ್ಲಿ ಬರ್ಕೋಬೇಕು. ಈ ಒಂದು ಸಮಾಂತರ ಶ್ರೇಣಿಯ 10ನೇ ಪದವು 10ನೇ ಪದ ಏನಿದೆ ಅಂದರೆ 7ನೇ ಪದಕ್ಕಿಂತ 12 ಹೆಚ್ಚಾಗಿದೆ. 12 ಪಟ್ಟು ಹೆಚ್ಚಾಗಿತ್ತು ಅಂದರೆ ಪ್ರಶ್ನೆಯಲ್ಲಿ ಕೇಳಿದರೆ ಒಂದು ವೇಳೆ 12 ಪಟ್ಟು ಹೆಚ್ಚಾಗಿತ್ತು ಅಂದರೆ ಏನು ಮಾಡ್ಕೋಬೇಕಪ್ಪ ಅಂದರೆ T7 × 12 ಅಂತ ಮಾಡ್ಕೋಬೇಕು. ಇಲ್ಲಿ 12 ಮಾತ್ರ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಪ್ರಶ್ನೆಗಳಲ್ಲಿ ಟ್ವಿಸ್ಟನ್ನು ಮಾಡುವಂಥದ್ದು. ಸೊ ಇವಾಗ ಎರಡು ಹೇಳಿಕೆಯನ್ನು ನಾವು ಈಕ್ವಲ್ ಆಗಿ ಬರೆದುಕೊಂಡು ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕು. ಸಾಮಾನ್ಯ ವ್ಯತ್ಯಾಸವ ನಮಗೆ ಸಿಕ್ಕ ನಂತರ ಸಮಾಂತರ ಶ್ರೇಣಿಯ 4ನೇ ಪದದಲ್ಲಿ ಈ ಒಂದು ಡಿ ವ್ಯಾಲ್ಯೂವನ್ನು ಅಪ್ಲೈ ಮಾಡಿದಾಗ ಮೊದಲನೇ ಪದ ಕೂಡ ಸಿಗುತ್ತೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಈ ಒಂದು ಎ ಮತ್ತು ಡಿಗಳ ವ್ಯಾಲ್ಯೂಗಳನ್ನು ಹಾಕಿದಾಗ ಸಮಾಂತರ ಶ್ರೇಣಿ ಸಿಗುತ್ತೆ 5, 9, 13 ಅಂತ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು? a, a+d, a+2d ಎನ್ನುವಂಥ ಸಮಾಂತರ ಶ್ರೇಣಿ ಇದೆ. ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಎ ಮತ್ತು ಡಿಗಳ ವ್ಯಾಲ್ಯೂಗಳನ್ನು ನಾವು ಅಪ್ಲೈ ಮಾಡಿದಾಗ ನಮಗೆ ಸಮಾಂತರ ಶ್ರೇಣಿ ಸಿಗುವಂಥದ್ದು. ಓಕೆ, ನೆಕ್ಸ್ಟ್ ಉದಾಹರಣೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದದ 7ರಷ್ಟು 11ನೇ ಪದದ 11ರಷ್ಟಕ್ಕೆ ಸಮನಾಗಿದೆ. ಹಾಗಾದರೆ ಸಮಾಂತರ ಶ್ರೇಣಿ 18ನೇ ಪದವನ್ನು ಕಂಡುಹಿಡಿಯಿರಿ. ನಾವು ಪ್ರೀವಿಯಸ್ ಆಗಿ ಡಿಸ್ಕಸ್ ಮಾಡಿದ ಹಾಗೆ ಇಲ್ಲಿ ಏನು ಬರ್ತಾ ಇದೆ ಅಂದರೆ ಕೊಟ್ಟಿದ್ದಾರೆ. ರಷ್ಟು ತಂದಾಗ ಗುಣಿಸಬೇಕು, ಹೆಚ್ಚಾಗಿದೆ ತಂದಾಗ ಕೂಡಿಸಬೇಕು. ನೋಡಿ ಇಲ್ಲಿ ಹೇಳಿಕೆ ಏನಂತ ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ನೋಡೋದಾದಾಗ ಸಮಾಂತರ ಶ್ರೇಣಿಯ 7ನೇ ಪದದ 7ರಷ್ಟು 11ನೇ ಪದ ಇದೆ. ಸಮಾಂತರ ಶ್ರೇಣಿಯ 7ನೇ ಪದ ಇದೆ, ಅದು ಎಷ್ಟಿದೆ? 7ರಷ್ಟು. ಅದು ಯಾವುದಕ್ಕೆ ಸಮನಾಗಿದೆ? 11ನೇ ಪದದ 11ರಷ್ಟಕ್ಕೆ ಸಮನಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹೇಳಿಕೆಯನ್ನು ನೋಡಿಕೊಂಡು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅನ್ನೋದನ್ನು ನೀವು ನೋಡ್ತಾ ಬನ್ನಿ. ಈ ರೀತಿಯಾದ ಸ್ವಲ್ಪ ಡಿಫಿಕಲ್ಟಿಯಾದ ಪ್ರಶ್ನೆಗಳು ಎಲ್ಲಿ ಸಿಗ್ತವಪ್ಪ ಅಂದರೆ ಇದು 2 ರಿವೈಸ್ಡ್ ಟೆಕ್ಸ್ಟ್ ಬುಕ್ಕಿಂದ ನಾವು ಆರಿಸಿಕೊಂಡಿರುವಂಥ ಪ್ರಶ್ನೆಗಳಾಗಿದ್ದಾವೆ. ಯಾಕಪ್ಪ ನಾವು ಓಲ್ಡ್ ಟೆಕ್ಸ್ಟ್ ಬುಕ್ಕನ್ನು ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಸಿಲೆಬಸಲ್ಲಿ ಕೊಟ್ಟಿದ್ದಾರೆ, ಸಮಾಂತರ ಶ್ರೇಣಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಗುಣೋತ್ತರ ಶ್ರೇಣಿಯನ್ನು ಕೂಡ ಕೊಟ್ಟಿದ್ದಾರೆ, ಅವುಗಳ ನಡುವಿನ ರಿಲೇಷನನ್ನು ಕೂಡ ಕೊಟ್ಟಿದ್ದಾರೆ. ಹೌದಾ? ಹಾಗಿದ್ರೆ ನಮಗೆ ಪ್ರಶ್ನೆಗಳು ಈಗ ಪ್ರೆಸೆಂಟ್ ಇರುವಂಥ ಟೆಕ್ಸ್ಟ್ ಬುಕ್ನಲ್ಲಿ ನಮಗೆ ಸಮಾಂತರ ಶ್ರೇಣಿ ಮಾತ್ರ ಇರುವಂಥದ್ದು. ಓಕೆ, ಈಗ ಆದ್ದರಿಂದ ನಾವು ಹಳೆಯ ಟೆಕ್ಸ್ಟ್ ಬುಕ್ಗಳನ್ನು ಕೂಡ ನೋಡ್ಕೊಳ್ಳೋದು ತುಂಬಾ ಬೆಟರ್ ಆಗಿರುವಂಥದ್ದು. ಹಾಗಾಗಿ ಇದು ಹಳೆಯ ಪುಸ್ತಕದಿಂದ ಆರಿಸಿಕೊಂಡಿರುವಂತಹ ಪ್ರಶ್ನೆ ಆಗಿದೆ. ಈ ಒಂದು ಹೇಳಿಕೆಯ ಪ್ರಕಾರ ನಾವು ಮೊದಲಿಗೆ ಬರ್ಕೊಂಡಾದ ನಂತರ ಈ ಒಂದು ಹೇಳಿಕೆಯ ಪ್ರಕಾರ ನಾವು ಪ್ರಶ್ನೆಗಳನ್ನು ಬರೆದುಕೊಂಡು ಸಮಾಂತರ ಶ್ರೇಣಿ 7ನೇ ಪದವನ್ನು ಸಾಮಾನ್ಯ ರೂಪದಲ್ಲಿ a+6d ಅಂತ ಬರಿತೀವಿ. ಇದಕ್ಕೆ ಮಲ್ಟಿಪ್ಲಿಕೇಶನ್ ಆಗಿ 7 ಬರಿತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇದನ್ನು ಕೊಟ್ಟಿರುವಾಗೆ ನಾವು ಬರ್ಕೊಂಡಾಗ 11ನೇ ಪದದ ಸಾಮಾನ್ಯ ರೂಪ a+10d ಆಗುತ್ತೆ. ಇದನ್ನು ಎಲ್ಲವನ್ನು ಕೂಡ ನಾವು ಸಾಲ್ವ್ ಮಾಡಿದಾಗ ಮೊದಲನೇ ಪದ ಏನಂತ ಸಿಗುತ್ತೆ? a = -7d ಅಂತ ಸಿಗುತ್ತೆ. ಇದನ್ನು ಏನು ಮಾಡಬೇಕಪ್ಪ ಅಂದರೆ 18ನೇ ಪದದಲ್ಲಿ ಈ ಒಂದು a ವ್ಯಾಲ್ಯೂವನ್ನು ಅಪ್ಲೈ ಮಾಡಿದಾಗ 18ನೇ ಪದ ಏನಾಗಿರುತ್ತೆ ಅಂದರೆ ಅದು 0 ಆಗಿ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ. ಒಂದು ತ್ರಿಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಅತ್ಯಂತ ಚಿಕ್ಕ ಕೋನ 50 ಡಿಗ್ರಿ ಆದರೆ ಉಳಿದೆರಡು ಕೋನಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ತ್ರಿಭುಜದ ಕೋನಗಳು ಏನಿದ್ದಾವೆ? ಸಮಾಂತರ ಶ್ರೇಣಿಯಲ್ಲಿದ್ದಾವೆ. ಅತ್ಯಂತ ಚಿಕ್ಕ ಕೋನ ಇದೆ, ಎಷ್ಟು ಡಿಗ್ರಿ? 50 ಡಿಗ್ರಿ ಇದೆ. ಈ ಸಮಾಂತರ ಶ್ರೇಣಿಯಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಉಳಿದೆರಡು ಕೋನಗಳನ್ನು ಕಂಡುಹಿಡಿಬೇಕು. ಈ ಒಂದು ಪ್ರಶ್ನೆಯಲ್ಲಿ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಬರ್ಕೋಬೇಕು. ಅತ್ಯಂತ ಚಿಕ್ಕ ಕೋನ ಏನಾಗಿದೆ ಅಂದರೆ ಅದು 50 ಡಿಗ್ರಿಯನ್ನು ಹೊಂದಿದೆ. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕು. ಯಾಕಂದರೆ ಮುಂದಿನ ಒಂದು
ಕೋನಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಸಾಮಾನ್ಯ ವ್ಯತ್ಯಾಸ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಎ ಅಂದರೆ ಅದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಆಗಿರುತ್ತೆ. ಇದು ಅತ್ಯಂತ ಚಿಕ್ಕ ಕೋನ ಕೂಡ ಆಗಿದೆ ಈ ಒಂದು ಪ್ರಶ್ನೆಯಲ್ಲಿ. ಹಾಗಾಗಿ ಎ ಇಸ್ ಈಕ್ವಲ್ ಟು ಏನಂತ 50 ಅಂತ ಹೇಳಿ ತೆಗೆದುಕೊಳ್ಳೋಣ. 50 ಡಿಗ್ರಿ ತೆಗೆದುಕೊಂಡಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂದರೆ ನಮಗೆ ತ್ರಿಭುಜದ ಒಂದು ಲಕ್ಷಣ ಗೊತ್ತಿರಬೇಕು. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಈಗ 3 ಕೋನಗಳು ತಂದಾಗ ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದ 3 ಕೋನಗಳು ಅಂದರೆ ಒಂದು ಎ ಪ್ಲಸ್ ಡಿ, ಎ ಪ್ಲಸ್ 2D. ಎ ಅಂದರೆ ಎಷ್ಟು? 50 ಇದೆ. ಈ 3 ಕೋನಗಳ ಮೊತ್ತ ಎಷ್ಟಿಗೆ ಸಮಾನಾಗಿರುತ್ತೆ? 180 ಡಿಗ್ರಿಗೆ ಸಮಾನಾಗಿರುತ್ತೆ. 50 + 50 + 50 ಅಂದಾಗ 150, ಡಿ ಪ್ಲಸ್ 2D ಅಂದಾಗ 3D = 180 ಡಿಗ್ರಿ. 3D = 180 ಡಿಗ್ರಿ ಮೈನಸ್ 150 ಅಂದಾಗ ಡಿ = 10 ಡಿಗ್ರಿ ಬರುತ್ತೆ. ಈ ಒಂದು ಆ್ಯಂಗಲನ್ನು ನಾವು ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ 10 ಬರುತ್ತೆ. ಈಗ ಡಿ ವ್ಯಾಲ್ಯೂವನ್ನು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಆದೇಶಿಸಿದಾಗ ಎ = 50 ಆಯಿತು. ಇದು ಈ ಒಂದು ತ್ರಿಭುಜದ ಅತ್ಯಂತ ಚಿಕ್ಕ ಕೋನ 50 ಡಿಗ್ರಿ ಇದೆ. ಎ ಪ್ಲಸ್ ಡಿ ಅಂದಾಗ 50 + 10 ಅಂದಾಗ 60 ಡಿಗ್ರಿ. ಎ ಪ್ಲಸ್ 2D ಅಂದಾಗ 50 + 20 ಅಂದಾಗ 70 ಡಿಗ್ರಿ. ಸೊ ಇವಾಗ 50 + 60 + 70 ಕೂಡಿ 180 ಡಿಗ್ರಿಗೆ ಸಮಾನಾಗಿರುತ್ತೆ. ಓಕೆ, ಇದೇ ಒಂದು ಪ್ರಶ್ನೆಯನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳಿದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು? ನಿಮಗೆ ಕೊಟ್ಟಿರುವಂಥ ಈ ರೀತಿಯಾಗಿ ಆಪ್ಷನನ್ನು ಕೊಟ್ಟಿದ್ದಾರೆ. ಯಾವ ಅನುಕ್ರಮ ಕೋನಗಳನ್ನು ಕೂಡಿದಾಗ 180 ಡಿಗ್ರಿ ಆಗುತ್ತೆ ಮತ್ತು ಅವುಗಳ ಸಾಮಾನ್ಯ ವ್ಯತ್ಯಾಸ ಏನಾಗಿರಬೇಕಪ್ಪ ಅಂದರೆ ಒಂದೇ ಆಗಿರಬೇಕು. ಆ ರೀತಿಯಾಗಿ ಇದ್ದರೆ ಅದನ್ನು ಚೆಕ್ ಮಾಡಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆ, 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿ ಒಂದರಲ್ಲಿ ಮೂರನೇ ಪದ 12, ಕೊನೆಯ ಪದ 106 ಆಗಿದೆ. ಅದರ 29ನೇ ಪದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ನೋಡಿ, 50 ಒಂದು ಸಮಾಂತರ ಶ್ರೇಣಿ ಏನಿದೆ ಒಟ್ಟು 50 ಪದಗಳನ್ನು ಹೊಂದಿದೆ. 50 ಪದಗಳನ್ನು ಹೊಂದಿದೆ. ಸಮಾಂತರ ಶ್ರೇಣಿಯ ಮೂರನೇ ಪದವನ್ನು ಕೊಟ್ಟಿದ್ದಾರೆ, ಅದು 12 ಇದೆ. ಸಮಾಂತರ ಶ್ರೇಣಿಯ ಕೊನೆಯ ಪದವನ್ನು ಕೊಟ್ಟಿದ್ದಾರೆ, 160 ಇದೆ. ಹಾಗಿದ್ರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 29ನೇ ಪದ ಏನಾಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಈಗ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯ ಎಲ್ಲ ದತ್ತಾಂಶಗಳನ್ನು ಯೂಸ್ ಮಾಡಿಕೊಂಡು ನಮಗೆ ಒಂದು ಸೂತ್ರ ಗೊತ್ತಿದೆ. ಮೊದಲಿಗೆ ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡ್ಕೋಬೇಕಾದ್ರೆ ಈ ಒಂದು ಸಮಾಂತರ ಶ್ರೇಣಿಯ nth ಟರ್ಮನ್ನು ಕಂಡುಹಿಡಿಯುವಂಥ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕಾದ್ರೆ ಮೊದಲನೇ ಪದ ಗೊತ್ತಿರಬೇಕು, ಸಾಮಾನ್ಯ ವ್ಯತ್ಯಾಸ ಕೂಡ ಗೊತ್ತಿರಬೇಕು. ನಾವೀಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೊಳ್ಳೋಣ. ಡಿ = TP - TQ / P - Q ಅನ್ನುವಂಥ ಸೂತ್ರ ಗೊತ್ತಿದೆ ನಿಮಗೆ. TP ಅಂದರೆ T50 - T3 / 50 - 3. T50 ಅಂದರೆ ಎಷ್ಟಿದೆ? 106 ಇದೆ. T3 ಅಂದರೆ 12 ಇದೆ. 50ರಲ್ಲಿ 3ನ್ನು ಮೈನಸ್ ಮಾಡಿದಾಗ 47 ಆಗುತ್ತೆ. ಈಗ 106 - 12 ಅಂದಾಗ 94 ಆಗುತ್ತೆ. / 47 ಒಂದಲೇ 47 ಎರಡಲೇ ಅಂದರೆ ಈಗ ಸಾಮಾನ್ಯ ವ್ಯತ್ಯಾಸ ಏನು ಸಿಗುತ್ತೆ? 2 ಸಿಗುತ್ತೆ. ಈಗ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಕ್ಕಿದೆ. ಈಗ 29ನೇ ಪದವನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಮೊದಲನೇ ಪದ ಕೂಡ ಗೊತ್ತಿರಬೇಕು. ಈಗ ಡಿ ವ್ಯಾಲ್ಯೂವನ್ನು ನಾವು ಸಮಾಂತರ ಶ್ರೇಣಿಯ ಮೂರನೇ ಪದದಲ್ಲಿ ಅಪ್ಲೈ ಮಾಡ್ಕೋಬೇಕು. ಸಮಾಂತರ ಶ್ರೇಣಿಯ ಮೂರನೇ ಪದದಲ್ಲಿ ಡಿ ವ್ಯಾಲ್ಯೂವನ್ನು ಹಾಕಿ ನಾವು ಮೊದಲನೇ ಪದವನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಎ = 8 ಅಂತ ಆಗುತ್ತೆ. ಈಗ ಡಿ ವ್ಯಾಲ್ಯೂ ಸಿಕ್ಕಿದೆ, ಸಾಮಾನ್ಯ ವ್ಯತ್ಯಾಸ, ಮೊದಲನೇ ಪದ ಕೂಡ ಸಿಕ್ಕಿದೆ. ಹಾಗಾದರೆ T29 = A + n - 1 × D. ಈ ಒಂದು ಸೂತ್ರದಲ್ಲಿ ಎ ಮತ್ತು ಡಿ ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದಾಗ ಈ ಒಂದು ಸಮಾಂತರ ಶ್ರೇಣಿಯ 29ನೇ ಪದ 64 ಎನ್ನುವಂಥದ್ದು ಆನ್ಸರ್ ಸಿಗತ್ತೆ. ಈಗ ನಾವು ಸಾಲ್ವ್ ಮಾಡುವಂಥ ಪ್ರತಿಯೊಂದು ಎಕ್ಸಾಂಪಲ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನೇ ನಾವು ಆಯ್ದುಕೊಂಡು ಈಗ ಡಿಸ್ಕಸ್ ಮಾಡ್ತಾಯಿದ್ವಿ. ಇವನ್ನೇ ನೀವು ಮುಖ್ಯವಾಗಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಟ್ವಿಸ್ಟಾಗಿ ಕೇಳ್ತಾರೆ, ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಎನ್ನುವಂಥದ್ದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಎರಡನೇ ಮತ್ತು ಮೂರನೇ ಪದಗಳ ಮೊತ್ತ. ಈಗ ಸಮಾಂತರ ಶ್ರೇಣಿಯ ಪದಗಳಿದ್ದಾವೆ. ಎರಡನೇ ಪದ ಮತ್ತು ಮೂರನೇ ಪದಗಳ ಮೊತ್ತ 22 ಇದೆ.
ಮತ್ತು ಮೊದಲನೇ ಮತ್ತು ನಾಲ್ಕನೇ ಪದಗಳ ಗುಣಲಬ್ಧ 85 ಇದೆ. ಈ ರೀತಿಯಾಗಿರುವಂಥ ಒಂದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇವಾಗ ಕೊಟ್ಟಿರುವಂಥ ಹೇಳಿಕೆಯನ್ನು ನೋಡೋಣ. ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳ ಮೊತ್ತ ಎಷ್ಟಿದೆ? 22 ಇದೆ. ಮತ್ತು ಇದನ್ನು ನಾವು ಸಾಮಾನ್ಯ ರೂಪದಲ್ಲಿ ಬರೆದಾಗ a + d + a + 2d = 22 ಅಂದಾಗ 2a ಪ್ಲಸ್ ಈಗ a ಪ್ಲಸ್ 2a ಕೂಡಿದಾಗ 2a ಆಗುತ್ತೆ ಪ್ಲಸ್ 3d = 22. ಸೊ ಇದನ್ನು ನಾವು ಈ ರೀತಿಯಾಗಿ ಕೂಡ ಬರಿಬೋದು. a + 3d = 22 ಅಂತ ಬರಿಬೋದು. ನೆಕ್ಸ್ಟು ಇದನ್ನು ನೆಕ್ಸ್ಟ್ ಹೇಳಿಕೆ ಏನಿದೆ? ಸಮಾಂತರ ಶ್ರೇಣಿಯ ಮೊದಲನೇ ಮತ್ತು ನಾಲ್ಕನೇ ಪದಗಳ ಗುಣಲಬ್ಧ 85ಕ್ಕೆ ಸಮಾನವಾಗಿದೆ. ಇದನ್ನು ನಾವು ನೆಕ್ಸ್ಟ್ ಯಾವ ರೀತಿಯಾಗಿ ಬರಿಬೋದು ಅಂತ ನೋಡಿದಾಗ a × a + 3d ಈ ರೀತಿಯಾಗಿ ಬರಿಬಹುದು. ಸೊ = ಇದನ್ನು ಸಮೀಕರಣ 1 ಅಂತ ಹೇಳಿ ಕರೆಯೋಣ. ಈಗ ನಮಗೆ a + 3d = 85/a ಅಂತ ತೆಗೆದುಕೊಳ್ಳೋಣ. ಯಾಕೆ ತಗೊಳ್ಳೋಣ? ಈಗ a + 3d ಅನ್ನುವಂಥದ್ದು ಇಲ್ಲಿ ನಮಗೆ ಟರ್ಮ್ ಸಿಕ್ಕಿದೆ. ಈಗ a + 3d ಬದಲಾಗಿ 85/a ಅಂತ ನಾವು ಇಲ್ಲಿ ಅಪ್ಲೈ ಮಾಡೋಣ. a + 85/a = 22 ಆಗುತ್ತೆ. ಇದನ್ನು ನಾವು ಸಾಲ್ವ್ ಮಾಡಿದಾಗ a × a² ಆಗುತ್ತೆ. a × 22 22a ಆಗುತ್ತೆ. ಸೊ ಈ ರೀತಿಯಾಗಿ ತೆಗೆದುಕೊಂಡು ನಾವು ಇದನ್ನು ಏನು ಮಾಡಬೇಕಪ್ಪ ಅಂದರೆ ಸಾಲ್ವ್ ಮಾಡಬೇಕು. ಇವಾಗ ಇಲ್ಲಿ ಈ a² + 85 = 22a ಇದನ್ನು ವರ್ಗ ಸಮೀಕರಣ ರೂಪದಲ್ಲಿ ಬರೆದಾಗ ಇದನ್ನು ಅಪವರ್ತನಗೊಳಿಸಿದಾಗ a ವ್ಯಾಲ್ಯೂ ಏನು ಬರುತ್ತೆ? 2 a ವ್ಯಾಲ್ಯೂಗಳು ಬರ್ತವೆ. ಒಂದು a = a ಬರುತ್ತೆ, ಒಂದು 17 ಅಂತ ಬರುತ್ತೆ. ನಮಗೆ 2 ರೀತಿಯ ಆನ್ಸರ್ಗಳಲ್ಲಿ ಬರ್ತವೆ. ಮೊದಲೇ ಪದ ಯಾವುದನ್ನು ತೆಗೆದುಕೊತೀವಿ ಅದರ ಮೇಲೆ ಆನ್ಸರ್ ಬರ್ತವೆ. ಯಾವ ಒಂದು ಆನ್ಸರ್ ಬಂದರೂ ಕೂಡ ಇಲ್ಲಿ ಸರಿಯಾಗಿರುತ್ತೆ. ಈಗ ನಾವು ಮೊದಲನೇ ಪದವನ್ನು ಏನು ಮಾಡೋಣಪ್ಪ ಅಂದರೆ 5 ಅಂತ ತೆಗೆದುಕೊಳ್ಳೋಣ. ಮೊದಲನೇ ಪದ 5ಅನ್ನು ತೆಗೆದುಕೊಂಡಾಗ ಸಮಾಂತರ ಶ್ರೇಣಿ ಈಗ a ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸೋಣ. ಸಮೀಕರಣ 2 ಎಲ್ಲಿದೆ? ಈ ಒಂದು ಸಮೀಕರಣದಲ್ಲಿ ನಾವೇನು ಮಾಡೋಣಪ್ಪ ಅಂದರೆ a ವ್ಯಾಲ್ಯೂವನ್ನು ಆದೇಶಿಸೋಣ. ಆವಾಗ a + a + 3d ಅಂತ ಇತ್ತು. a ವ್ಯಾಲ್ಯೂದನ್ನು ನಾವು 5 ಅಂತ ಅಪ್ಲೈ ಮಾಡಿದ್ದೀವಿ. 5 + 5 10 + 3d = 22. 3d = 22 - 10 ಅಂದಾಗ 3d = 12, d = 4. ಈಗ ನಮಗೆ ಮೊದಲನೇ ಪದ ಕೂಡ ಸಿಕ್ಕಿದೆ, ಸಾಮಾನ್ಯ ವ್ಯತ್ಯಾಸ ಕೂಡ ಸಿಕ್ಕಿದೆ. ಎರಡನ್ನೂ ಯೂಸ್ ಮಾಡಿಕೊಂಡು ಸಮಾಂತರ ಶ್ರೇಣಿಯ ಏನನ್ನು 4 ಪದಗಳನ್ನು ನಾವು ಕಂಡುಹಿಡ್ಕೋಬೇಕಾಗಿದೆ. ಸಮಾಂತರ ಶ್ರೇಣಿಯ 4 ಪದಗಳ ತಂದಾಗ ಅದರ ಒಂದು ಸಾಮಾನ್ಯ ರೂಪ ಏನಾಗಿರುತ್ತೆ? a, a + d, a + 2d, a + 3d. ಓಕೆ, ಈ ರೀತಿಯಾಗಿ ನಾವು ಅಪ್ಲೈ ಮಾಡಿದಾಗ a = 5 ಅಂತ ತೆಗೆದುಕೊಂಡಾಗ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಏನು ಬರುತ್ತೆ ಅಂದರೆ ಅದು 5, 9, 13, 17 ಅಂತ ನಮಗೇನು ಬರುತ್ತೆ? ಫೈನಲಾಗಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೀವು a = 17 ಅಂತ ಅಪ್ಲೈ ಮಾಡಿ ಇನ್ನೊಂದು ಸಮಾಂತರ ಶ್ರೇಣಿಯನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು. ಯಾವ ಒಂದು ಆನ್ಸರನ್ನು ಫೈಂಡ್ ಔಟ್ ಮಾಡಿದರೂ ಕೂಡ ಇಲ್ಲಿ ಸರಿಯಾಗಿ ಇರುತ್ತೆ. ಓಕೆ ಫ್ರೆಂಡ್ಸ್, ಈಗ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳನ್ನು ನೀವೀಗ ನೋಡಿದ್ರಿ. ಇನ್ನುಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಪ್ರಶ್ನೆಗಳು ನಿಮಗೆ ಉಪಯುಕ್ತ ಅಂತ ಅನಿಸಿದರೆ, ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಷ್ಟು ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಈ ಒಂದು ವಿಡಿಯೋಗಳನ್ನು ಅವರಿಗೆ ಶೇರ್ ಮಾಡಿ. GPS ಎಕ್ಸಾಮಿನೇಷನ್ಗೆ, HST ಎಕ್ಸಾಮಿನೇಷನ್ಗೆ ಮತ್ತು TET ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ನೀವು ಈ ಒಂದು ವಿಡಿಯೋನ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.